दलित सेना तालुका समिति कालगी की ओर से चिंचोली के कालगी तालुके के गन्ना उत्पादकों के हित में सिद्धश्री यत्ताल कंपनी को फिर से शुरू करने की मांग की गई। इस अवसर पर सर्कल से कालगी तहसीलदार कार्यालय तक एक विरोध मार्च निकाला गया। दलित सेना के तालुका अध्यक्ष नागराज बेविंकर, सचिव रमेश कुडली, जिला संगठन सचिव खातलाप्पा अंकन, चिंचोली अध्यक्ष राघवेंद्र सुलेबावी, कालगी जेडीएस अध्यक्ष गौरी शंकर, सुरवरा हिंदू जागृति सेना अध्यक्ष शंकर चौक एवं विभिन्न किसान कार्यकर्ता दलित सेना के सभी पदाधिकारियों के अलावा अन्य उपस्थित थे। कालगी से केपी न्यूज के लिए संवाददाता जय भीम की रिपोर्ट। ಚುನಾಯಿತ ಪ್ರತಿನಿಧಿಗಳೇ, ಬಂಧುಗಳೇ, ಚುನಾವಣೆ ಬಂದಾಗ ಮಾತ್ರ ರೈತರು, ಕಾರ್ಮಿಕರು, ಹಳ್ಳಿಯಲ್ಲಿರ್ತಕ್ಕಂಥ ಜನರು ಈ ರಾಜಕೀಯದವರಿಗೆ ಗೊತ್ತಾಗ್ತದೆ. ಚುನಾವಣೆ ಮುಗೀತು ಅಂದ್ರೆ ವಿಧಾನಸಭೆಯಲ್ಲಿ ನನಗೆಷ್ಟು ಫಂಡು, ನಿನಗೆಷ್ಟು ಫಂಡು, ನನಗೆಷ್ಟು ರೊಕ್ಕ, ನಿನಗೆಷ್ಟು ರೊಕ್ಕ ಅಂತಕ್ಕಂಥ ಏನು ಹೊಡೆದಾಟದಲ್ಲಿ ಅವರು ಇರ್ತಾರೆ. ನಮ್ಮ ಚೌಕಾಟವ್ರು ಹೇಳಿದ್ರು, ಗೌರಿಶಂಕರ್ ಸೂರ್ಯ ಸೌಕರ್ ಅವರು ಹೇಳಿದ್ರು, ಇಲ್ಲಿ ಯತ್ನಾಳ್ ಅವರು ರಾಜಕೀಯ ಮಾಡಕ್ಕೆ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಶುಗರ್ ಫ್ಯಾಕ್ಟರಿ ಚಾಲೂ ಮಾಡಿಲ್ಲ. ಇದು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ. ಚಿಂಚೋಳಿ ತಾಲೂಕು ಏನು ದೇವರಾಜ ಅರಸು ವರದಿಯ ಪ್ರಕಾರ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಒಂದು ಮತಕ್ಷೇತ್ರ. ಈ ವಿಷಯವನ್ನು ಮನಗೊಂಡು ರೈತರ ಕಾಳಜಿಯನ್ನು ಹೊಂದಿರತಕ್ಕಂಥ ರೈತರ ಹುಲಿ ಅಂತ ಕರಿತಾನೆ ಇವತ್ತು ಯತ್ನಾಳ್ ಸಾಹೇಬ್ರಿಗೆ, ರೈತರ ಬೆನ್ನೆಲುಬು ಅಂತ ಕರಿತೀನಿ ಯತ್ನಾಳ್ ಸಾಹೇಬ್ರಿಗೆ. ಆ ರೈತರ ನೋವನ್ನು ಏನು ಮನಗಂಡು ಏನಪ್ಪಾ ಅಂತಂದ್ರ ಅವರು ವೈಯಕ್ತಿಕವಾಗಿ ಏನು ಶುಗರ್ ಫ್ಯಾಕ್ಟರಿ ಖರೀದಿ ಮಾಡಿ ರೈತರಿಗೆ ತಮ್ಮ ಶುಗರ್ ಫ್ಯಾಕ್ಟರಿ ವತಿಯಿಂದ ಏನಪ್ಪಾ ಅಂತಂದ್ರ ಅಲ್ಪ ಸ್ವಲ್ಪ ದುಡ್ಡು ಕೊಟ್ಟು ರೈತರಿಗೆ ಕಬ್ಬು ಬೆಳೆಯಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರ ಅವರಿಗೆ ಹಣವನ್ನು ಲೋನ್ ಮಂಜೂರು ಮಾಡಿ ತಗೊಂಡಿರ್ತಕ್ಕಂಥ ಹಣವನ್ನು ತಗೊಂಡು ರೈತರು 10 ಎಕರೆಯಲ್ಲಿ, 100 ಎಕರೆಯಲ್ಲಿ, 1000 ಎಕರೆಗಳಲ್ಲಿ ಇವತ್ತು ಚಿಂಚೋಳಿ ತಾಲೂಕಿನಲ್ಲಿ ಕಬ್ಬು ಬೆಳೆಯಲತ್ತೀವಿ. ಅದು ಯತ್ನಾಳ್ ಅವರು ಅಂತ ತಿಳ್ಕೊಬೇಕು ಬಂಧುಗಳೇ. ನಾವು ಇವತ್ತಿದ್ದೀವಿ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರ, ಇಲ್ಲಿ ನಮ್ಮನ್ನ ಹೇಳ್ತಕ್ಕಂಥ ಏನು ರಿಸರ್ವೇಶನ್ ಕಿನ್ನ ಪೂರ್ವದಲ್ಲಿರ್ತಕ್ಕಂಥ MLAಗಳು ರೈತರುಗಳು ಅವರಿಗೆ ಕೇಳಿಲ್ಲ. ಅವರವರ ಹೊಟ್ಟೆಪಾಡಿಗಾಗಿ ಕಂಪನಿ ಪ್ರಾರಂಭ ಮಾಡ್ರಿ ಅಂತಕ್ಕಂಥ ಆದೇಶ ಬಂದಾಗ ಬಂದಿರತಕ್ಕಂಥ ಫಂಡ್ ತಗೊಂಡು ತಮ್ಮ ಮನಿ ತುಂಬಿಕೊಂಡಾರ. ತಮಗೆಲ್ಲ ಈ ರಿಸರ್ವೇಶನ್ ಕಿಂತ ಹಿಂದಿರ್ತಕ್ಕಂಥ MLAಗಳ ಹೆಸರು ತಮಗೆ ಗೊತ್ತದ. ನಮ್ಮನ್ನು ಕೇವಲ ಮತದಾನಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡು ವೋಟ್ ಬ್ಯಾಂಕ್ ಮಾಡಿಕೊಂಡು ಈ ಚುನಾವಣೆ ಬಂದ ಕಂಪನಿ ಚಾಲೂ ಮಾಡ್ತೀನಿ, ಮತ್ತೆ ಮುಂದಿನ ಚುನಾವಣೆ ಬಂದ ಕಂಪನಿ ಚಾಲೂ ಮಾಡ್ತೀನಿ. ಅರೆ ರೈತರಂದ್ರೆ ನಿಮಗೆ ಹುಚ್ಚರು ಕಾಣ್ತಾ ಇದೀವ? ರೈತರಂದ್ರೆ ನಿಮಗೆ ಅನಕ್ಷರಸ್ಥರು ಕಾಣ್ತಾ ಇದೀವ? ಏನೋ ನೆಪವಾಡೆ ಹೇಳ್ಕೊಂಡು ಕೇಸಿ ಪುನಃ ಕಂಪನಿ ಪ್ರಾರಂಭ ಮಾಡಲಿಲ್ಲ. ಯತ್ನಾಳ್ ಸಾಹೇಬರು ಬಂದು ಕಂಪನಿ ಚಾಲೂ ಮಾಡಿದ್ರು. ಚಾಲೂ ಮಾಡಿರ್ತಕ್ಕಂಥ ಕಂಪನಿಗೆ ಅವರು ಸಾವಿರಾರು ಕೋಟಿಗಳಲ್ಲಿ ಏನಪ್ಪಾ ಅಂತಂದ್ರೆ ಹಣ ಬಂಡವಾಳ ಹೂಡಿ ರೈತರಿಗೆ ಏನು ಆರ್ಥಿಕವಾಗಿ ಸಬಲರಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಅವರಿಗೆ ಕಬ್ಬು ಬೆಳೆಯಲಿಕ್ಕೆ ಪ್ರೋತ್ಸಾಹ ಹಣವನ್ನು ಕೊಟ್ಟು ಏನಪ್ಪಾ ಅಂತಂದ್ರೆ 1 ವರ್ಷದಲ್ಲಿ ಏನು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿ ರೈತರು ಕಂಪನಿಗೆ ಫ್ಯಾಕ್ಟ್ರಿ ಕಬ್ಬು ಹೋಲತ್ರ ನಾವು ಚಿಂಚೋಳಿ ತಾಲೂಕಿನಲ್ಲಿ ಏನಪ್ಪಾ ನಾವು ಆರ್ಥಿಕವಾಗಿ ರೈತರು ಬೆಳೆದ್ರು, ಡೆವಲಪ್ ಆದ್ರು, ಬಲಿಷ್ಠರಾದ್ರು ಅನ್ಕೊಂಡಿದ್ದೆವು. ಆ ಕಂಪನಿಗೆ ಹತ್ತಿರ ಬೆಳಗನ ಏನು ಶುಗರ್ ಲಾರಿಗಳು ಮತ್ತೇನಪ್ಪಾ ಅಂತಂದ್ರೆ ಟ್ರ್ಯಾಕ್ಟರ್ಗಳು ಹೋಲತ್ರ ಅಲ್ಲಿ ಏನಪ್ಪಾ ಅಂತಂದ್ರೆ ಚಾದ ಅಂಗಡಿ ಇಟ್ಕೊಂಡಿದ್ರು. ಆ ಚಾದ ಅಂಗಡಿಯವ್ರು ಬದುಕ್ತಾ ಇದ್ರು. ಕಬ್ಬು ಕಡಿತಕ್ಕಂಥ ನಮ್ಮ ಸುತ್ತಮುತ್ತಲಿಲ್ಲ ಅಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರು ಏನಪ್ಪಾ ಅಂತಂದ್ರೆ ಕಬ್ಬು ಕಟಾವು ಮಾಡ್ತಕ್ಕಂಥ ಆ ರೈತರು ಬದುಕ್ತಾ ಇದ್ರು. ನಮ್ಮಲ್ಲಿ ಏನು ಇನ್ನಿತರವಾಗಿರ್ತಕ್ಕಂಥ ಏನು ಕಂಪನಿಯಲ್ಲಿ ಏನು ಫ್ಯಾಕ್ಟ್ರಿಗೆ ಕಬ್ಬು ಸಾಗಣೆ ಮಾಡ್ತಕ್ಕಂಥ ಟ್ರ್ಯಾಕ್ಟ್ರಿದವ್ರು ಇರ್ತಕ್ಕಂಥ ಸಾಲ ಸೂಲ ಮಾಡ್ಕೊಂಡು ಟ್ರ್ಯಾಕ್ಟ್ರಿ ತೊಗೊಂಡ್ರು ಟ್ರ್ಯಾಕ್ಟ್ರಿ ಮಾಲಕರು ಬದುಕ್ತಾ ಇದ್ರು. ಅರೆ ಒಂದು ಕಂಪನಿ ಪ್ರಾರಂಭ ಆದ್ರೆ ರೈತ ಬದುಕ್ಲತ್ತಿದ, ಕೂಲಿ ಕಾರ್ಮಿಕ ಬದುಕ್ತಾ ಇದ್ದ. ಆ ಕೂಲಿ ಕಾರ್ಮಿಕ ರೈತರು ದುಡಿದಿರ್ತಕ್ಕಂಥ ಹಣದಿಂದ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ವಿದ್ಯಾರ್ಥಿ ಜೀವನ ಕೂಡ ಉತ್ತಮ ಮಟ್ಟದಕ್ಕೆ ಆಗ್ತಾ ಇತ್ತು. ಇದನ್ನು ನಿಮಗ ಸಹಿಸ್ಕೊಳ್ಳಕ್ಕಾಗ್ಲಿಲ್ಲ ಕಾಂಗ್ರೆಸ್ದವ್ರಿಗೆ, ಇದನ್ನು ಸಹಿಸ್ಕೊಳ್ಳಕ್ಕಾಗ್ಲಿಲ್ಲ ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ, ಇದನ್ನು ಸಹಿಸ್ಕೊಳ್ಳಕ್ಕಾಗಿಲ್ಲ ನಮ್ಮ ಭಾಗದ ಏನು ಮೊಮ್ಮಗ ಅಂತ ಹೇಳ್ತೀವಲ್ಲ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ. ನಿಮ್ಮ ರಾಜಕೀಯ ಉರಿ ಹಚ್ಚಿರಿ, ಆ ಕಡೆ ಬೆಂಕಿ ಹಚ್ಚಿರಿ ನಿಮ್ಮ ರಾಜಕೀಯಕ್ಕೆ. ಕಾಂಗ್ರೆಸ್ ಬಿಜೆಪಿ ಅಂತಕ್ಕಂಥ ಏನು ಪಕ್ಷಾತೀತ ಮಾಡಿ ಇವತ್ತು ಚಿಂಚೋಳಿ ತಾಲೂಕು ಮಲತಾಯಿ ಧೋರಣೆ ಮಾಡ್ತಾ ಇದ್ರಿ. ಈ ಚಿಂಚೋಳಿ ತಾಲೂಕು ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ಫ್ಯಾಕ್ಟ್ರಿ ಬಂದಾಗಿ ಇಲ್ಲಿರ್ತಕ್ಕಂಥ ರೈತರು ಮತ್ತೇನೋ ಆರ್ಥಿಕವಾಗಿ ಡೆವಲಪ್ ಆಗ್ತಾ ಇದ್ರಲ್ಲ ಮತ್ತು ಮೊದಲಿನ ಸ್ಥಿತಿಗೆ ಹೋಗ್ತಾ ಇದ್ದಾರ.
ಸರ್ವೆಗಳಲ್ಲಿ ಏನಪ್ಪಾ ಅಂತಂದ್ರೆ ರೈತ ಆತ್ಮಹತ್ಯೆಗಳಲ್ಲಿ ನಮ್ಮ ಚಿಂಚೋಳಿ ಕ್ಷೇತ್ರ ಮೊದಲು ಹೆಚ್ಚಿಗಿತ್ತು. ಮತ್ತ ಏನು ಮಕ್ಕಳ ಮಾರಾಟಗಳಲ್ಲಿ ಏನಪ್ಪಾ ಅಂತಂದ್ರೆ ಚಿಂಚೋಳಿ ಮತಕ್ಷೇತ್ರ ಹೆಚ್ಚಿಗಿತ್ತು. ಯಾಕಿತ್ತು? ಸಾಲ ಸೂಲಗಳ ಮಾಡಿಕೊಂಡು ಜೀವನ ನಡೆಸಲಿಕ್ಕಾಗ್ಲಾರ್ದಂತ ಸಂದರ್ಭದಲ್ಲಿ ಸಾವಿಗೀಡಾಗ್ತಾ ಇದ್ರು. ತಮ್ಮ ಮಕ್ಕಳ ಮರಿಗಳನ್ನು